Audio Jungle. Audio Jungle. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಗೈಸ್, ಇವತ್ತು ತುಂಬ ದಿನ ಹೋಗಿತ್ತು ಬ್ಲಾಗ್ನ ಮಾಡಿದೆ. ಇವತ್ತು ನಾವು ಒಂದು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಸೊ ಅದನ್ನು ಬ್ಲಾಗ್ ಮಾಡ್ತಾಯಿದ್ದೀನಿ. ಯಾವ ಟೆಂಪಲ್ಗೆ ಹೋಗ್ತಾಯಿದ್ದೀವಿ, ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಮುಂದೆ ಹೇಳ್ತೀನಂತೆ. ಈಗ ಮೋಟೋ ಬ್ಲಾಗಿಂಗ್ಗೆ ಸ್ವಿಚ್ ಆಗಿ ಸಿಗ್ತೀನಿ, ಬನ್ನಿ ಗೈಸ್. ಬ್ಲಾಗಿಂಗಲ್ಲಿ ಬಂದಿದ್ದೀನಿ. ಸೊ ಏನಪ್ಪ ಅಂತಂದರೆ ಕಬ್ಬಾಳಿಗೆ ಹೋಗ್ತಾಯಿದ್ದೀನಿ. ಇವತ್ತು ಎಲ್ಲಿಗೆ ಅಂತ ರಿವೀಲ್ ಮಾಡಿರಲ್ಲ, ಇವಾಗ ಹೇಳಿದ್ನಲ್ಲ, ಕಬ್ಬಾಳಿಗೆ ಹೋಗ್ತಾಯಿದ್ದೀವಿ. ತುಂಬ ದಿನ ಹೋಗಿತ್ತು ದೇವಸ್ಥಾನಗಳಿಗೆ ಹೋಗಿ, ಮತ್ತು ಎಲ್ಲೂ ಬ್ಲಾಗೇ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಕೆಲಸ ಬ್ಯುಸಿಯಿಂದಾಗಿ ಯಾವುದೇ ರೀತಿ ಬ್ಲಾಗ್ ಮಾಡೋಕ್ಕಾಗ್ತಾಯಿರಲಿಲ್ಲ ಗೈಸ್. ಇನ್ನು ಮುಂದೆ ನಿಮಗೆ ವೀಡಿಯೋಸ್ಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೂ ಯಾರು ಹೊಸಬ್ರು ವೀಡಿಯೋಸ್ನ ನೋಡ್ತಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಟೈಮ್ ಬಂದು ಎಕ್ಸಾಕ್ಟಾಗಿ 2:38 ಆಗಿದೆ. ಸೊ ನೋಡೋಣ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಸ್ವಲ್ಪ ಕೆಲಸ ಇದೆ, ಅಲ್ಲಿಗೆ ಬೇರೆ ಹೋಗಬೇಕು. ನೋಡೋಣ ಇವತ್ತು ಎಷ್ಟು ವೀಡಿಯೋ ಆಗುತ್ತೋ ಮಾಡ್ತೀನಿ. ಸೊ ಬನ್ನಿ ಗಾಯ್ಸ್. ಐ ಥಿಂಕ್ ಇವತ್ತು ಬಂದು ಬುಧವಾರ ಆಗಿರೋದ್ರಿಂದ ರಶ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಫಸ್ಟ್ ಒಂದು ಟೈಮ್ ಹೋಗಿದ್ದಾಗ ಫುಲ್ ರಶ್ ಇತ್ತು. ಸಂಡೇ ಟೈಮ್ ಹೋದ್ರಂತೂ ಫುಲ್ಲು ರಶ್ ಇರುತ್ತೆ, ಫುಲ್ಲು ಟ್ರಾಫಿಕ್ ಇರುತ್ತೆ. ಸೊ ಇವತ್ತು ಹೇಗಿರುತ್ತೆ ಅಂತ ನೋಡೋಣ, ತೋರಿಸ್ತೀನಿ ನಿಮಗೂ. ಮತ್ತು ಇವಾಗ ತುಂಬ ದಿನನೇ ಆಗಿಬಿಡ್ತು. ಒಂದು 6 ಮಂತ್ಸ್ ಮೇಲೆ ಆಗೋಯ್ತು ನಾನು ಹೋಗಿ. ಯಾಕಂತಂದರೆ 6 ಮಂತ್ಸ್ ಅನ್ನೋದಕ್ಕಿಂತ ಜಾಸ್ತಿನೇ ಆಗಿದೆ, ಇನ್ನೂ ಜಾಸ್ತಿನೇ ಆಗಿದೆ. ಸೊ ಫಸ್ಟೆಲ್ಲ ಮೇನ್ ಇಂಟ್ರಲ್ಲಿ ಬಿಡ್ತಾ ಇರಲಿಲ್ಲ, ಅದನ್ನು ಫುಲ್ಲು ಇನ್ನೂ ರೆಡಿ ಮಾಡ್ತಾಯಿದ್ರು. ಸೊ ಇವಾಗ ಅದೆಲ್ಲ ರೆಡಿ ಮಾಡಿದ್ದಾರೆ, ಓಪನ್ ಮಾಡಿದ್ದಾರೆ. ಸೊ ಮೇನ್ ಎಂಟ್ರಿಯಿಂದನೇ ಬಿಡ್ತಾರೆ ಸುಮ್ಮನೆ. ಮತ್ತು ಎಷ್ಟೇ ರಶ್ ಇದ್ದರೂ ಸ್ವಲ್ಪ ಅಷ್ಟೊಂದು ನಮಗೇನು ಇದನ್ಸಲ್ಲ. ನೋಡಿ ಗೈಸ್, ಇದೆಲ್ಲ ಹಳೆ ಕಾಲದ ಕಂಬಗಳು. ನಮ್ಮ ಸೈಡ್ ಅದನ್ನ ಗರುಡ ಕಂಬ ಅಂತೀವಿ. ಸೊ ಯಾರ್ಯಾರು ವೀಡಿಯೋ ನೋಡಿದ್ರೆ ಅವ್ರ ಸೈಡಲ್ಲಿ ಏನಂತಾರೋ ಗೊತ್ತಿಲ್ಲ. ಲಾರಿ ಗಾಯ್ಸ್, ಇದು ಸ್ವಲ್ಪ ಮಿರರ್ ಲೂಸ್ ಇದೆ, ಸ್ವಲ್ಪ ಟೈಟ್ ಮಾಡಿಸ್ಕೊಬೇಕಿತ್ತು. ಗಾಡಿ ಜಾಸ್ತಿನೇ ಆಗಿಲ್ವಲ್ಲ, ಅದಕ್ಕೋಸ್ಕರ ಏನು ಟೈಟ್ ಮಾಡಿಸಲ್ಲ. ಫ್ಯೂಚರಲ್ಲಿ ನೋಡೋಣ, ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ಕಂಟೆಂಟ್ಗಳು, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ, ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ಸ್ವಲ್ಪ ಇದಾಗಿದೆ, ಮತ್ತು ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇರೋದ್ರಿಂದ ಫುಲ್ ಯಾವುದೇ ರೀತಿ ಪರ್ಫೆಕ್ಟಾಗಿ ಸೆಟ್ ಮಾಡ್ಕೊಂಡು ಮಾಡ್ತಾಯಿಲ್ಲ. ಮತ್ತು ಕ್ಯಾಮ್ರಾ ಹಿಂಗೆಲ್ಲ ಕೇಳ್ಬೋದು, ಅಥವಾ ವಾಯ್ಸಲ್ಲಿ ಅಥವಾ ನಾಯ್ಸ್ ಏನಾದರೂ ಹೆವಿ ಬರ್ತಾಯಿತ್ತು ಅಂದರೆ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಗೊತ್ತಿಲ್ಲ, ಇನ್ನು ನಾನು ನೋಡಿಲ್ಲ. ಸೊ ವೀಡಿಯೋ ಎಡಿಟಿಂಗ್ ಟೈಮಲ್ಲೇ ನೋಡಬೇಕು, ಗೊತ್ತಾಗುತ್ತೆ. ಸೊ ಏನಾದರೂ ಸ್ವಲ್ಪ ಆ ಥರ ಏನಾದರೂ ಇತ್ತಂದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಸೊ ವೀಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊ. ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇಬ್ಬರು ಐ ಥಿಂಕ್ ನನಗೆ ಏರ್ ಚೆಕ್ ಮಾಡಿಸ್ಬೇಕು ಅನಿಸುತ್ತೆ. ಸೊ ಈ ಗಾಡಿನ ನಾನು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಫ್ಯೂಚರಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಈ ಗಾಡಿ ಸೇಲ್ ಮಾಡಿಬಿಟ್ಟು ಬೇರೆ ಗಾಡಿನ ಅಪ್ಗ್ರೇಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು 125cc NS ಆಗಿರುತ್ತೆ. ಸೊ ಬೇರೆ ಗಾಡಿ ಯಾವ್ದು ತೊಗೋತೀನಿ, ಏನು ತೊಗೊತೀನಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ನೋಡೋಣ ಫ್ಯೂಚರಲ್ಲಿ ಯಾವ ಗಾಡಿಗೆ ಅಪ್ಗ್ರೇಡ್ ಮಾಡ್ತೀರೋ ಗೊತ್ತಿಲ್ಲ, ನೋಡೋಣ. ಅದರಲ್ಲಿ ಸ್ವಲ್ಪ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಸೊ ಗಾಡಿನ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಖತ್ ಬಿಸಿಲಿದೆ ಗೈಸ್. ಇವಾಗ ಸ್ವಲ್ಪ ಇಲ್ಲಿ ಹೂವದ ಅಂಗಡಿಯವರೆಲ್ಲ ಟಾರ್ಪಲ್ಲೆಲ್ಲ ಕಟ್ಕೊಂಡಿರೋದ್ರಿಂದ ಸ್ವಲ್ಪ ನರಳಿದೆ ಅಷ್ಟೇ. ಇವಾಗ ಸ್ವಲ್ಪ ನೀರು ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಬನ್ನಿ, ಈಗ ಒಳಗಡೆ ಎಲ್ಲ ವೀಡಿಯೋಸ್ ಎಲ್ಲ ಮಾಡೋಂಗಿಲ್ಲ, ಆದರೆ ಒಂದೆರಡು ಫೋಟೋ ತೆಗೆದುಬಿಟ್ಟು ಹಾಕಿರ್ತೀನಿ ಗೈಸ್, ನೋಡ್ಕೊಳ್ಳಿ. ಸೊ ನೋಡೋಣ, ಬನ್ನಿ ಗೈಸ್. ಈಗ ನೋಡೋಣ, ಸ್ವಲ್ಪ ಫ್ಲೇಸ್ ಕ್ಲಾರಿಟಿ ಬಂದಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಬಿಸಿಲಿದೆಯಾ, ಸೊ ಅದಕ್ಕೋಸ್ಕರ ಕ್ಲಾರಿಟಿಯಾಗಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ಪರ್ಫೆಕ್ಟಾಗಿ ಕಾಣಿಸ್ತಿದೆ ನೋಡಿ. ಸೊ ನೋಡಿ, ಟೆಂಪಲ್ನ ತೋರಿಸ್ತೀನಿ ಈಗ. ಫುಲ್ ನೋಡಿ, ಈ ಥರ ಇದೆ ಟೆಂಪಲ್.
ಈಗ ಇಲ್ಲಿಂದ ಒಂದು ಟ್ರೈನ್ ಬಂದಿದೆ ಅಂತ ಅನ್ಕೋತೀನಿ, ಎಕ್ಸಾಕ್ಟಾಗಿ ನೆನಪಿಲ್ಲ. ಬಟ್ ವ್ಲಾಗ್ ಮಾಡ್ತಾ ಇರೋದು ಇದೆ ಫಸ್ಟ್. ಬನ್ನಿ ನೋಡಿ, ಈ ಥರ ಎಲ್ಲ ಫುಲ್ಲು ಇದಿದೆ. ಮತ್ತು ಅಲ್ಲೆಲ್ಲ ಹಾಕಿರ್ತಾರೆ, ಪುನಃ ಮಾತಾಡ್ಕೊಂಡ್ರೆ. ಸೊ ಗೈಸ್, ಇಲ್ಲಿ ಮತ್ತೆ ಟೆಂಪಲ್ ಒಳಗಡೆ ಮುಗಿಸ್ಕೊಂಡು ಆಚೆ ಬಂದು ಸಿಗ್ತದೆ. ಈಗ ಇಲ್ಲಿ ಬ್ಯಾಲದ ಕೈನ ಹೊಡಿಬೇಕು. ಸೊ ನೋಡಿ, ಇದು ಬ್ಯಾಲದ ಕೈ. ಸೊ ಇದು ಬ್ಯಾಲದ ಕೈ, ಇದನ್ನು ಹೊಡಿಬೇಕು ಇವಾಗ. ಸೊ ಇದನ್ನು ಹೊಡೆದ್ಬಿಟ್ಟು ಸ್ವಲ್ಪ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮುಗಿಸ್ಕೊಂಡು ಹೋಗೋಣ. ಎರಡು ನೀನು ಹೊಡಿತೀಯಾ? ಹೊಡಿ, ನೀವು ಒಂದು ಹೊಡಿ, ಫಸ್ಟ್ ಕೊಡು. ಒಂದು ಕೊಡು, ನೀವು ಒಂದು ಹೊಡಿ. ಇದು ಹಿಂಗೆ ಹಿಡ್ಕೊ ಇದ್ನ ಇಲ್ಲಿ ಹಿಂಗೆ. ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಸೊ ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಮತ್ತು ಈ ವಿಡಿಯೋಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅದನ್ನು ತಿದ್ಕೊಂಡು ಇನ್ನೂ ಚೆನ್ನಾಗಿ ವಿಡಿಯೋನ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು. ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.